ನಾನು ಜಾಲಪ್ಪನವರು ಇಲ್ಲಿಗೆ ಹೋಗಿದ್ದರು 1994 ಇಸ್ವಿಯಲ್ಲಿ. ಇವರು ಚೀಫ್ ಮಿನಿಸ್ಟರ್ ಆಗಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅವತ್ತು ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆಯ್ತಿದ್ರು. ನೀವು ದೇವೇಗೌಡ್ರೆ, ರಾಮಕೃಷ್ಣ ಹೆಗ್ಡೆಯವರು ನಿಮ್ಮನ್ನ ಕರ್ಕೊಬಂದು ಸಾಜಾಪನಲ್ಲಿದ್ದರು ಇವರು. ಸಾಜಾಪ MP ಆಗಿದ್ರು. ಆಗ ಚೆಲುವರಾಯಸ್ವಾಮಿನೂ ಕೂಡ ಇದ್ರು. ಏನಪ್ಪ ಚೆಲುವರಾಯಸ್ವಾಮಿ ಕರ್ಕೊಬಂದು ರಾಮಕೃಷ್ಣ ಹೆಗ್ಡೆಯವರು ನಿಮ್ಮನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರು, ಲೋಕದಳದ ಅಧ್ಯಕ್ಷನನ್ನಾಗಿ ಮಾಡಿದ್ರು. SR ಬೊಮ್ಮಾಯಿ ಅವರು ರಾಷ್ಟ್ರೀಯ ಅಧ್ಯಕ್ಷರು. ಯಾವ ಕಾರಣಕ್ಕೂ ಕೂಡ ದೇವೇಗೌಡರನ್ನ ಪಕ್ಷದ ಅಧ್ಯಕ್ಷರು ಮಾಡಲಿಕ್ಕೆ ಬಿಡಲ್ಲ. ಯಾಕಂದ್ರೆ ಬೊಮ್ಮಾಯಿ ಅವರ ಸರ್ಕಾರವನ್ನು ಕೆಡಬಿಟ್ಟಿದ್ರು. ಅದಕ್ಕೋಸ್ಕರವಾಗಿ ಬೊಮ್ಮಾಯಿ ಸರ್ಕಾರ ಕೆಡುವುದರಿಂದ ಬೊಮ್ಮಾಯಿ ಅವರು ಒಪ್ಪಲಿಕ್ಕೆ ತಯಾರಿರಲಿಲ್ಲ. ನಾನು, ಬೈರೇಗೌಡ, ಪ್ರಕಾಶ್, ಸಿಂಧಿಯಾ, ಜಾಲಪ್ಪ, ನಾಣಯ್ಯ, ಚಂದ್ರಶೇಖರ್ ನಾವೆಲ್ಲ ಬೊಮ್ಮಾಯಿ ಅವರು ಒಪ್ಪಿಸಿ ಇವ್ರನ್ನ ಸಾಜಪ್ಪ ಪ್ರೆಸಿಡೆಂಟ್ ಮಾಡಿದ್ರು. ನಾನು ಅವತ್ತು ಸೆಕ್ರೆಟರಿ ಜನರಲ್ ಆಗಿದ್ದೆ ನಾನು. ದೇವೇಗೌಡ್ರೆ, ಇತಿಹಾಸ ನೀವು ಸುಳ್ಳು ಹೇಳಿದ್ರೆ ಇತಿಹಾಸ ಬದಲಾಯಿಸಕ್ಕಾಗುತ್ತಾ? ಇದು ಇತಿಹಾಸ ನಡೆದಿರ್ತಕ್ಕಂಥ ಇತಿಹಾಸ. ಸಿದ್ದರಾಮಯ್ಯನಿಗೆ ಸೊಕ್ಕು ಬಂದ್ಬಿಟ್ಟಿದೆ, ಸಿದ್ದರಾಮಯ್ಯನಿಗೆ ಅಹಂಕಾರ ಬಂದ್ಬಿಟ್ಟಿದೆ, ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ. ಆ ಗರ್ವವನ್ನ ಮುಗಿಸ್ಬೇಕು, ಸೊಕ್ಕನ್ನ ಅಡಗಿಸ್ಬೇಕು, ಗರ್ವ ಭಂಗ ಮಾಡಬೇಕು, ಅಹಂಕಾರವನ್ನ ಇಳಿಸಬೇಕು. ದೇವೇಗೌಡ್ರೆ, ಇದು ಪಾಳ್ಯಗಾರಿಕೆ ಮಾತಲ್ಲ. ಈ ದೇಶದ ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ಆಕಸ್ಮಿಕವಾಗಿ ದೇಶದ ಪ್ರಧಾನಮಂತ್ರಿ ಆಗಿದ್ದದ್ದು, ಮುಖ್ಯಮಂತ್ರಿ ಆಗಿದ್ದವರು, ಅನೇಕ ವರ್ಷಗಳ ಕಾಲ ಮಂತ್ರಿ ಆಗಿದ್ದವರು. ನನಗೆ 62 ವರ್ಷದ ರಾಜಕೀಯ ಅನುಭವ ಇದೆ ಅಂತೀರಿ. ನೀವು ಇವತ್ತಿನವರೆಗೂ ಕೂಡ ಪಾಳ್ಯಗಾರಿಕೆ ಪ್ರವೃತ್ತಿಯನ್ನು ಬಿಟ್ಟಿಲ್ಲ.